ಸರ್ಕಾರಿ ವಸತಿ ಶಾಲೆಗಳಲ್ಲಿ ಕಲುಷಿತ ಆಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ತವ್ಯಸ್ತಗೊಳ್ಳುತ್ತಿರುವ ಘಟನೆಗಳನ್ನು ತಡೆಗಟ್ಟಲು ಜಿಲ್ಲಾ ಆಡಳಿತ ಹಾಗೂ ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ವಿದ್ಯಾರ್ಥಿ ಸಂಘಟನೆಯ ವತಿಯಿಂದ ನಗರದ ಜಿಲ್ಲಾ ಅಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಬಡ ಮಕ್ಕಳ ಬೆನ್ನಿಗೆ ಚೂರಿ ಹಾಕುವ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಕನಿಷ್ಠ ಒಂದು ಆಹಾರ ಕೊಡದ ಸರ್ಕಾರ ಏನು ತಾನೇ ಕೊಟ್ಟಿತು? ಕನಿಷ್ಠ ಆಹಾರ ಕೊಡದ ಸರ್ಕಾರ ಏನು ತಾನೇ ಕೊಟ್ಟಿತು? ಬೇಕೇ ಬೇಕು, ಬೇಕೇ ಬೇಕು. ಕೂಡಲೇ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಶುದ್ಧ ಆಹಾರವನ್ನು ಒದಗಿಸಿ ಕೂಡಲೇ ಎಲ್ಲ ಹಾಸ್ಟೆಲ್ಗಳನ್ನು ಸ್ವಚ್ಛಗೊಳಿಸಿ ಬೇಕೇ ಬೇಕು. ಎಲ್ಲ ವಸತಿ ನಿಲಯಗಳಲ್ಲಿ ಕೂಡಲೇ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ. IDS ವಿದ್ಯಾರ್ಥಿ ಸಂಘಟನೆಯಿಂದ ಜಿಲ್ಲಾ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜಿಲ್ಲೆಯಾದ್ಯಂತ ಹಲವಾರು ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಅಕಾಡೆಮಿಕ್ ಇಯರ್ ಏನು ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಹೊಸ ರೇಷನ್ ಇನ್ನೂ ಕೂಡ ಬಿಡುಗಡೆ ಮಾಡೋಕ್ಕೆ ರೆಡಿ ಇಲ್ಲ ಸರ್ಕಾರ. ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇದು ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು. ಈ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಕಾರಣ ಹಿಂದೆ ಇರುವಂಥ ರೇಷನನ್ನು ಅದು ಎಂಥದೇ ಇರಲಿ ಸ್ಟೂಡೆಂಟ್ಸಿಗೆ ಕೊಡ್ತಾ ಇದ್ದಾರೆ ಇವಾಗ. ಯಾಕಂದ್ರೆ ಪೇರೆಂಟ್ಸ್ ಅಪೋಸ್ ಮಾಡ್ತಾರೆ ಊಟ ಕೊಡಲಿಲ್ಲ ಅಂದರೆ. ಅದಕ್ಕೆ ಇದ್ದಿರೋದು ಎಂಥದೇ ಹಾಕಿರ್ಲಕ್ಕ ಊಟ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅಲ್ಲಿ ಹುಳ ಹಲ್ಲಿ ಎಲ್ಲ ಬಿದ್ದು ಮನೇಲೇ ಒಂದು 8 ದಿನ ಅದನ್ನು ಮೇಂಟೈನ್ ಮಾಡಿಲ್ಲ ಅಂದರೆ ಎಷ್ಟು ಹುಳಗಳು ಬರ್ತಾವ. ಇನ್ನು ಅಲ್ಲಿ ಯಾರು ಮೇಂಟೈನ್ ಮಾಡ್ತಾರೆ? ಅದೆಲ್ಲ ಹಾಸ್ಟೆಲ್ ರಜೆ ಇದ್ದ ಮೇಲೆ ಯಾರು ಮೇಂಟೈನ್ ಮಾಡಲ್ಲ. ಈಗ ಸ್ಟಾರ್ಟ್ ಆಗಿ ಹೊಸ ರೇಷನ್ ಕೊಡೋದು ಬಿಟ್ಟು ಹಳೆ ರೇಷನ್ ಕೊಟ್ಟರೆ ಏನಾಗುತ್ತೆ ಪರಿಸ್ಥಿತಿ? ಇದೇ ಆಗುತ್ತೆ. ಇಡೀ ಜಿಲ್ಲೆಯಾದ್ಯಂತ ಎಲ್ಲರದು ಅವ್ಯವಸ್ಥೆ ಅದ. ಇದು ಬರೀ ಒಬ್ಬರದಾಗಲ್ಲ, ಇದು ಇಡೀ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಬೀಳ್ತವೆ. ಒಂದು ಕಡೆ ಗೌರ್ಮೆಂಟ್ ಸ್ಕೂಲಲ್ಲಿ ಅನ್ನ ತಿಂದು ಊಟ ತಿಂದು ಅಸ್ವಸ್ಥಗೊಳ್ತಾರೆ. ಇನ್ನೊಂದು ಕಡೆ ಶಾಲಾ ಬಿಲ್ಡಿಂಗ್ ಬಿದ್ದು ತಲೆ ಒಡೆದು ಮಕ್ಕಳು ಡೆತ್ ಆಗ್ತಾರೆ. ಎಲ್ಲಿ ಹೋಗ್ತಾ ಇದೆ ನಮ್ಮ ಇಡೀ ಕರ್ನಾಟಕದ ಪರಿಸ್ಥಿತಿ ಅಂತೇಳಿ ಯೋಚನೆ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಮೊನ್ನೆನೇ ದಂಡೋತಿಯಲ್ಲಿ ಆಗ್ಯದ. ಏನು ಕ್ರಮ ತಗೊಂಡ್ರು? ಎಲ್ಲ ಕಡೆ ಇದು ಕ್ರಮ ತಗೋಬೇಕಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ, ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಆಗೋಕ್ಕಿಂತ ಮುಂಚೆ ಇದು ತಗೋಬೇಕು. ಅದನ್ನು ಡಿಲೇ ಮಾಡಿ ಮತ್ತೆ ಆ 30 ಮಕ್ಕಳದು ಪೇರೆಂಟ್ಸ್ದು ಪರಿಸ್ಥಿತಿ, ಆ 30 ಮಕ್ಕಳ ಜೀವದ ಪರಿಸ್ಥಿತಿ ನೋಡಿನೂ ಕೂಡ ಇನ್ನೂ ಡಿಲೇ ಮಾಡ್ತಾರೆ. ಅಂದರೆ ಇವ್ರಿಗೆ ಯಾರಿಗೂ ಕೂಡ ಮನುಷ್ಯತ್ವ ಇಲ್ಲ. ಬಡ ವಿದ್ಯಾರ್ಥಿಗಳ ಬಗ್ಗೆ ಮಿನಿಮಮ್ ಕನ್ಸರ್ನ್ ಇಲ್ಲ ರೀ, ಮಿನಿಮಮ್ನು ಕನ್ಸರ್ನ್ ಇಲ್ಲ. ಇಂಥ ಅಧಿಕಾರಿಗಳು ನಾವು ನೋಡ್ತಾ ಇದ್ದೀವಿ. ಇದು ತಡೆಗಟ್ಟಬೇಕು. ಈ ಕೂಡಲೇ ಇದು ತನಿಖೆ ಆಗಬೇಕು. ಎಲ್ಲ ವಸತಿ ಶಾಲೆಗಳಿಗೆ ಅಧಿಕಾರಿಗಳಿಗೆ ಭೇಟಿ ನೀಡಿ ಅದು ಲ್ಯಾಬಿಗೆ ಕೊಡಬೇಕು. ಊಟ ಲ್ಯಾಬಿಗೆ ಕೊಡಬೇಕು. ನೀರು ಕೂಡ ಚೆನ್ನಾಗಿದೆಯಾ ಇಲ್ವಾ, ಅದು ಆರೋಗ್ಯಕರವಾದ ನೀರಿದೆಯಾ ಅದನ್ನು ಕೂಡ ಲ್ಯಾಬಿಗೆ ಟೆಸ್ಟ್ ಮಾಡಿಸ್ಬೇಕು ಅಂಥೇಳಿ ಅನಿಸ್ತಿತ್ತು. ಆಮೇಲೆ ಇನ್ನೊಂದು, ಸ್ವಚ್ಛತೆ ಇಲ್ಲದೆ ಇರೋದ ಕಾರಣ ಸುಮಾರು ಜನ ಎಲ್ಲ ಕಡೆ ಹಾಸ್ಟೆಲ್ಗಳಲ್ಲಿ ಸ್ಕಿನ್ ಅಲರ್ಜಿಗಳು ಸ್ಟಾರ್ಟ್ ಆಗಿದೆ ವಿದ್ಯಾರ್ಥಿಗಳಿಗೆ. ಇದನ್ನು ನಾವು ಗಂಭೀರವಾಗಿ ತಗೋಬೇಕು. ಇದು ಕೂಡ ಸ್ವಚ್ಛತೆ ಆಗಬೇಕು ಅಂಥೇಳಿ ನಾವು AIDSO ಇಂದ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಪ್ರೀತಿ ದೊಡ್ಡಮನಿ, AIDSO जिला उपाध्यक्ष। AIDSO स्टूडेंट ऑर्गेनाइजेशन के तरफ से आज जो हमारा डिस्ट्रिक्ट कमेटी है, इसके तरफ से आज हम यहाँ पे आंदोलन कर रहे हैं, क्योंकि आज एक ही मकसद है, हर तरफ पूरे ज़िले में हर तरफ हॉस्टल में, कॉलेज में, हॉस्टल जो भी वसति निलय बोलकर बोलते हैं हम, वो हॉस्टल में पूरे खाना जो भी बराबर नहीं दिए सो, और पानी अच्छा नहीं रहे सो, जो हाइजीन पानी देना चाहिए वो नहीं देकर बच्चों को पूरा तबीयत बिगाड़ रहे हैं पूरे। तो यहाँ पे पूरे अच्छा करना चाहिए, वहाँ हाइजीन पानी देना चाहिए, और वहाँ पे खाना भी अच्छा देना चाहिए, जो मटेरियल्स देते हैं वो अच्छा देना चाहिए बोलकर हमारा डिमांड चल रहा है। क्यों बोले तो यहाँ पे कितने तो पेरेंट्स पहले हॉस्टल में डालना है बच्चों को बोले तो वहीं पे बहुत डर के बच्चों को डालते हैं हॉस्टल में, मगर ये लास्ट में होने के बाद, हॉस्टल डालने के बाद ये ऐसे पूरे कारनामे करे तो यहाँ पे क्या करना चाहिए?
ये हमारे जो भी अधिकारियां हैं, जो ऑफिसर्स हैं, ये पहले देखना चाहिए, पूरे हॉस्टल जाके विजिट करके वहाँ पे बात करना चाहिए। वो छोड़ के यहाँ क्या कर रहे हैं, आराम से एसी रूम में बैठ के यहाँ पे पूरे आराम से एसी में आराम कर रहे हैं। तो यहाँ वो जो कारनामे हो रहे हैं वो होने के बाद जाना ये ऑफिसर का कामा नहीं है। पहले जाके वहाँ पे इन्फेक्शन करना चाहिए, वहाँ पे क्या क्या हुआ है वो देखना चाहिए। वो करने के बदले एसी रूम में बैठ के ये क्या कर रहे हैं। तो यहाँ पे हम पूरे आवाज उठा रहे हैं कि यहाँ पे वहाँ जो भी समस्या है उनको परिहार देना चाहिए, और पूरे हॉस्टल भी फिर से जाके वहाँ पे इन्फेक्शन करके वहाँ पे पूरा ये लेके वहाँ पे पूरे हॉस्टलों को भी अभी से वहाँ जो भी होना चाहिए वो पूरा भी देना चाहिए, परिहार देना चाहिए बोलकर हम डिमांड रख रहे हैं सर।